ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಶಾಸಕರಾದ ಸೋಮಶೇಖರ್ ಅವರ ಆಶೀರ್ವಾದದಿಂದ ನಾನು ಬೆಂಗಳೂರು ತಾಲೂಕಿನ ಬೆಂಗಳೂರು ಡೈರಿಯ ನಿರ್ದೇಶಕರ ಸ್ಥಾನಕ್ಕೆ ಈ ದಿನ 11 ಗಂಟೆಗೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ. ನಾನು 3 ಬಾರಿ ನಾಮಿನಿ ನಿರ್ದೇಶಕನಾಗಿದ್ದೇನೆ. ಈಗ ನಿರ್ದೇಶಕರ ಸ್ಥಾನಕ್ಕೆ ನಾನು ಇವಾಗ MLA ನಿಂತಿದ್ದೇನೆ. ನಾನು ಬೆಂಗಳೂರು ಒಕ್ಕೂಟದಲ್ಲಿ 20 ವರ್ಷಗಳಿಂದ ನನಗೆ ಸಾಕಷ್ಟು ಅನುಭವ ಇದೆ. ಆಮೇಲೆ ನಮ್ಮ ರೈತರ ಕಷ್ಟ ಏನು ಅಂತ ಗೊತ್ತಿದೆ, ಸೊಸೈಟಿಗಳ ಕಷ್ಟ ಏನಂತ ಗೊತ್ತಿದೆ, ಸೆಕ್ರೆಟರಿಗಳ ಕಷ್ಟ ಏನಂತ ಗೊತ್ತಿದೆ. ಅವುಗಳಿಗೆ ಪರಿಹಾರ ಬೇಕಾಗಿದೆ. ಈಗ ಬೆಂಗಳೂರು ನಗರ ಆಗ್ತಾ ಇರೋದ್ರಿಂದ ರೈತರುಗಳಿಗೆ ಮೇವಿನ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ನಾವೀಗ ಅವೆಲ್ಲ ರೈತರ ಸಮಸ್ಯೆಗಳನ್ನು ನಾವು ಗಮನಹರಿಸಲು ಈಗ ನಾನು ಯೋಚಿಸಿದ್ದೇನೆ. ಗೆದ್ದ ನಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನ್ನಂಥ ಸಣ್ಣ ಕಾರ್ಯಕರ್ತನಿಗೆ ಇವತ್ತು ನಾನು ದಳದಿಂದ ಬಂದರೂ ಕೂಡ ನನಗೆ ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ನಿಮ್ಮ ಮತದಾರರಿಗೂ ಕೂಡ ನನ್ನ ಕೆಲಸ ಕಾರ್ಯಗಳು ನೋಡಿ ಅವರು ನನ್ನನ್ನು ನಂಬಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಕೃಷ್ಣಪ್ಪನವರು ಸನ್ಮಾನ್ಯ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಗೌಡರು ಸಹಕಾರದಿಂದ ಸನ್ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ಆಶೀರ್ವಾದದಿಂದ ನಮ್ಮ ಮಾಗಡಿ ಕ್ಷೇತ್ರದ ಬಾಲಕೃಷ್ಣ ಅವರ ಶಾಸಕರಾದಂಥ ಬಾಲಕೃಷ್ಣ ಅವರ ಆಶೀರ್ವಾದದಿಂದ ಈ ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಕೃಷ್ಣಪ್ಪನವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ KPCC ಅಧ್ಯಕ್ಷರು ಅವ್ರನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಸನ್ಮಾನ್ಯ ಸೋಮಶೇಖರ್ ಗೌಡರು ಅವರ ಆಶೀರ್ವಾದ ಸಂಪೂರ್ಣ ಸಹಕಾರ ನಮ್ಮ ಕೃಷ್ಣಪ್ಪನವ್ರ ಮೇಲಿದೆ. ಅವ್ರ ಜೊತೆ ನಮ್ಮ ಏನು ಯಶವಂತಪುರ ಕ್ಷೇತ್ರಾದ್ಯಂತ ಸುಮಾರು 100ಕ್ಕೂ ಹೆಚ್ಚಿನ ಮತ ಇದೆ. ಅವರೆಲ್ಲರೂ ಸಂಪೂರ್ಣವಾಗಿ ಸನ್ಮಾನ್ಯ ಸೋಮಶೇಖರ್ ಗೌಡರ ಜೊತೆಲೇ ಇರ್ತಕ್ಕಂಥ ಎಲ್ಲ ಡೈರಿಗೆ ಸಾಕಷ್ಟು ಅಭಿವೃದ್ಧಿಯ ಹಾಲೂನ್ ಡೈರಿ ಸೊಸೈಟಿಗೆ ಸನ್ಮಾನ್ಯ ಸೋಮಶೇಖರ್ ಗೌಡರು ಮಾಡಿದ್ದಾರೆ. ಆ ಏನು ಸೊಸೈಟಿಗೆ ನಮ್ಮ ಸೋಮಶೇಖರ್ ಸೇವೆಯನ್ನು ಮಾಡಿದಾರೋ ಅವರ ಒಂದು ಸಹಕಾರದಿಂದ ಇವತ್ತು ಕೃಷ್ಣಪ್ಪನವರು ಅಭ್ಯರ್ಥಿಯಾಗಿದ್ದಾರೆ. ಅವ್ರಿಗೆ ಸಂಪೂರ್ಣವಾದ ಸಹಕಾರವನ್ನು ಯಶವಂತಪುರ ಕ್ಷೇತ್ರ ಕೊಡ್ತದೆ. ಅದ್ರ ಜೊತೆಯಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಅವರ ಆಶೀರ್ವಾದ ಇದೆ. ಹಂಗಾಗಿ 100ಕ್ಕೆ 100 ಕೃಷ್ಣಪ್ಪನವರು ಗೆಲ್ತಾರೆ ಅಂತ ಈ ಸಂದರ್ಭ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾರೆ. ಈಗ ನಮ್ಮ ನೆಚ್ಚಿನ ನಾಯಕರಾದ SD ಸೋಮಶೇಖರ್ ಗೌಡರ ಆಶೀರ್ವಾದದಿಂದ ಹಾಗೂ ನಮ್ಮ ಏನು ಯಶವಂತಪುರ ಕ್ಷೇತ್ರದ ಎಲ್ಲ ಮುಖಂಡರು ಹಾಗೂ ಎಲ್ಲ ಹಾಲಿನ ಡೈರಿ ಅಧ್ಯಕ್ಷರುಗಳ ಸಹಕಾರದಿಂದ ಒಂದು ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಕೃಷ್ಣಪ್ಪನವ್ರನ್ನ ನಮ್ಮ ಸಾಹೇಬರು ಆಯ್ಕೆ ಮಾಡಿದ್ದಾರೆ. ನನಗೆ ಅವ್ರ ಕಾಲೇಜಿಂದನೂ ನನಗೆ ಸ್ನೇಹಿತರವರು, ನನಗೆ ಇವತ್ತಲ್ಲ ಸುಮಾರು ಒಂದು 30 ವರ್ಷದಿಂದ ಸ್ನೇಹಿತರು. ಆಮೇಲೆ ಅವರು ಸುಮಾರು ಒಂದು 20 ವರ್ಷದಿಂದ ಏನು ಹಾಲಿನ ಡೈರಿ ರೈತಗಳ ಸಮಸ್ಯೆ ಇದೆ ಅವರೇ ಸ್ವಯಂ ಹೋರಾಟ ಮಾಡ್ಕೊಂಬಂದು ಸುಮಾರು ಒಂದು 60ರಿಂದ 70 ಸೊಸೈಟಿನ ಅವರು ಇವತ್ತು ಯಶವಂತಪುರ ಕ್ಷೇತ್ರಕ್ಕೆ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ಪ್ರತಿಫಲ ಇಲ್ಲದೆ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದಾರೆ. ಆ ಒಂದು ಇವರ ಏನು ದುಡಿಮೆ ಮಾಡ್ತಾರೆ ಆ ದುಡಿಮೆನ ಗುರುತಿಸಿ ನಮ್ಮ ಶಾಸಕರು ನಮ್ಮ ಎಲ್ಲ ಯಶವಂತಪುರ ಕ್ಷೇತ್ರದ ಲೀಡರ್ಗಳನ್ನ ಅಭಿಪ್ರಾಯ ತಗೊಂಡು ಅವ್ರನ್ನ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ದೇವರು ಈ ಚಾಮುಂಡೇಶ್ವರಿ ದೇವಿ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಮಾಗಡಿ ಕ್ಷೇತ್ರದ ಬಾಲಣ್ಣವರು ಇರ್ಬೋದು, ಅವರೆಲ್ಲ ಆಶೀರ್ವಾದದಿಂದ ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ನಮ್ಮ ಎಲ್ಲ ಹಾಲಿನ ಡೈರಿ ಏನು ಸಹಕಾರ ಸಂಘ ಇದೆ ಅದು ಸೇವೆ ಮಾಡಲಿ ಅಂತ ನಾನು ಈ ಮೂಲಕ ಅವರಿಗೆ ಶುಭ ಹಾರೈಸ್ತೀನಿ.